ನಮಸ್ಕಾರ ಕರ್ನಾಟಕ. ದರ್ಶನ್ ಒಬ್ಬ ನಿರಪರಾಧಿ, ಅವನು ಜೈಲಿನಲ್ಲಿ ಕೊಡ್ತಾ ಇದ್ದಾನೆ. ರೀಇನ್ವೆಸ್ಟಿಗೇಟ್ ಮಾಡಬೇಕು ಮ್ಯಾಟರ್ನ. ಕೊಲೆ ಆಂಗಲ್ ಅಲ್ಲಿ ಇನ್ವೆಸ್ಟಿಗೇಟ್ ಆಗಬೇಕು, ದರ್ಶನ್ ಆಂಗಲ್ ಅಲ್ಲಿ ಇನ್ವೆಸ್ಟಿಗೇಟ್ ಆಗೋದು ಬೇಡ. ಯಾಕಂದ್ರೆ ದರ್ಶನ್ ತಪ್ಪು ಮಾಡಿದೆ ನೇಣಿಗಾಕಿ, ಮಾಡಿಲ್ಲ ಅಂದ್ರೆ ಬಿಡುಗಡೆ ಮಾಡಿಸ್ಲೇಬೇಕು. ಈ ಒಂದು ಆಸೆ ಇಟ್ಕೊಂಡು ಕರ್ನಾಟಕಕ್ಕೆ ನಾವು ಇದನ್ನ ಮೆಸೇಜ್ ಅನ್ನ ಕೊಟ್ರಿ. ಕನಿಷ್ಠ ಒಂದು 2-3 ಲಕ್ಷ ಜನ ಮೆಸೇಜ್ ಮಾಡಿದ್ದಾರೆ ವಾಟ್ಸಪ್ ಅಲ್ಲಿ. ಒಂದು 10,000ಕ್ಕೂ ಹೆಚ್ಚು ಜನ ಮಾತಾಡಿದ್ರು, ಈಗಲೂ ಮಾತಾಡ್ತಾ ಇದ್ದಾರೆ. ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ, ನಾಳೆ ಪ್ರೊಟೆಸ್ಟ್ ನಡಿಬೇಕಾಗಿತ್ತು, ನಾಳೆಯಿಂದ ಶುರು ಮಾಡಬೇಕಾಗಿತ್ತು. ಒಂದು ಪರ್ಮಿಷನ್ ತಗೊಬೇಕು, ಎರಡನೇದು ಅಲ್ಲಿ ನಾವು ಜನ 1000 ಅನ್ಕೊಂಡ್ರೆ 5 ಲಕ್ಷ ಜನ ಸೇರ್ತಾರೆ, ದಿನೇ ದಿನೇ ಜಾಸ್ತಿ ಆಗ್ತಾರೆ. ಆಮೇಲೆ ಇದು ಇದು ಒಂದು ದೊಡ್ಡ ಕ್ರಾಂತಿ, ಒಂದು ರೀತಿಯ ಕ್ರಾಂತಿನೇ ಆಗುತ್ತೆ. ಯಾಕಂದ್ರೆ ನಾವು ಕೂಡ ಹೋರಾಟಗಾರರು, ಒಬ್ಬ ಅಮಾಯಕ ಹೊರಡೆ ಇದ್ದಾನೆ ಅಂತೇಳಿ ಪ್ರೊಟೆಸ್ಟ್ ಮಾಡಿದಾಗ ಅಭಿಮಾನಿಗಳು ಸೇರ್ತಾರೆ. ಒಂದು 5 ಲಕ್ಷ ಜನ ಹಾಕರೆ ಅದು ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ. ಪೊಲೀಸರಿಗೆ ಅದನ್ನ ಮೇಂಟೈನ್ ಮಾಡ್ಲಿಕ್ಕೂ ಕೂಡ ಹೆಚ್ಚಿನ ಸಿಬ್ಬಂದಿ ಬೇಕಾಗತ್ತೆ. ನಾವು ಪ್ರೈವೇಟ್ ಸೆಕ್ಯೂರಿಟಿ ಅರೇಂಜ್ ಮಾಡ್ಬೇಕಾಗತ್ತೆ. ಅಲ್ಲಿ ಶಾಮಿಯಾನಗಳು, ನೀರು ಕುಡಿಯಕ್ಕೆ ನೀರಾದ್ರೂ ಕೊಡ್ಬೇಕಾಗತ್ತೆ, ಮೈಕು, ಅದು ಇದು ವ್ಯವಸ್ಥೆಗಳು, ಮೀಡಿಯಾ ಎಲ್ಲದಕ್ಕೂ ಮಹಾಲಕ್ಷ್ಮಿ ಬೇಕಾಗುತ್ತೆ. ಹಂಗಾಗಿ ದಯಮಾಡಿ ಯಾರಾದ್ರೂ ಬಂದಲ್ಲಿ ಅರೇಂಜ್ಮೆಂಟ್ ಮಾಡಿದ್ರೆ ಬಂದ್ಬೇಕಾರೆ ಫ್ರೀಯಾಗಿ ಎಷ್ಟು ದಿನ ಬೇಕಾದ ದಿನ ಪ್ರೊಟೆಸ್ಟ್ ಮಾಡ್ಕೊಡ್ತೀನಪ್ಪ. ಹಂಗಾಗಿ ನಾಳೆ ನಡಿಬೇಕಾದಂತ ಪ್ರೊಟೆಸ್ಟ್ ಅನ್ನ ಸದ್ಯದ ರೀತಿಯಲ್ಲಿ ಮುಂದಕ್ಕೆ ಹಾಕ್ತಾ ಇದೀವಿ. ಕಾರಣ ಯಾಕೆ ಅಂತಂದ್ರೆ, ಮುಂದಕ್ಕೆ ಯಾರು ಬರಿಲ್ಲ ಅರೇಂಜ್ಮೆಂಟ್ ಮಾಡಕ್ಕೆ. ಎಲ್ಲ ಅಭಿಮಾನಿಗಳು ಅಲ್ಲಿ ಪ್ರೊಟೆಸ್ಟ್ ಮಾಡ್ಲಿಕ್ಕೆ, ದರ್ಶನ್ ಬಿಡುಗಡೆ ಮಾಡಕ್ಕೆ, ಪ್ರೊಟೆಸ್ಟ್ ಮಾಡಕ್ಕೆ, ಆರ್ಗನೈಸ್ ಮಾಡಕ್ಕೆ ಯಾರು ಮುಂದೆ ಬಂದಿಲ್ಲ. ಅಲ್ಲಿ ಮೈಕು, ಶಾಮಿಯಾನ, ಕುಡಿಯಕ್ಕೆ ನೀರು, ಪ್ರೈವೇಟ್ ಸೆಕ್ಯೂರಿಟಿ, ಮಿಕ್ಕಿದ ಇನ್ಚಾರ್ಜು, ವಾಲಂಟಿಯರ್ಸು, ಖರ್ಚು ವೆಚ್ಚ ಬರ್ತದೆ. ಓಕೆ, ಆ ಖರ್ಚು ವೆಚ್ಚ ಬರ್ಸ್ಬೇಕು. ಬರ್ಸಿದ್ರೆ ಅಲ್ಲಿ ಪ್ರೊಟೆಸ್ಟ್ ಮಾಡಕ್ಕೆ ಪರ್ಮಿಷನ್ ಕೊಡ್ತಾರೆ. ಏನೋ ನಾನಿಲ್ಲಿ ಕೈಯಿಂದ ಮಾಡಕ್ಕೆ ಏನೋ ಸ್ವಲ್ಪ ಹಾಕ್ಬೋದು, ಲಕ್ಷಾಂತರ ರೂಪಾಯಿ ಕೈಯಿಂದ ಹಾಕಕ್ಕೆ ನನಗೇನು ಅವಶ್ಯಕತೆ ಇಲ್ಲ. ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಬಂದು ನೀವೇ ಆರ್ಗನೈಸ್ ಮಾಡಿ, ನಾವು ಬೇಕಾದ್ರೆ ಬರ್ತೀವಿ. ಇಷ್ಟು ಹೇಳಬಲ್ಲೆ. ಅಷ್ಟು ಬಿಟ್ರೆ ನಿಜ ಹೇಳೋದಕ್ಕೆ ಬೇಜಾರು ಮಾಡ್ಕೊಳಕ್ ಹೋಗ್ಬಿಡಿ. ಓಕೆ, ಪ್ರಾಕ್ಟಿಕಲ್ ಆಗಿ ಪರ್ಮಿಷನ್ ತಗೊಳ್ಬೇಕು ಅಂತಂದ್ರೆ ಖರ್ಚು ವೆಚ್ಚಗಳಿರ್ತದೆ. ತಾವ್ ಯಾರನ್ನ ಬಂದು ಮಾಡಂಗಿದ್ರೆ ಆರ್ಗನೈಸ್ ಮಾಡಿದ್ರೆ ನಾವು ಬೇಕಾದ್ರೆ ಪಾರ್ಟಿಸಿಪೇಟ್ ಮಾಡ್ತೀವಿ, ಯಾಕಂದ್ರೆ ಕಮಿಟ್ ಮಾಡಿದೀವಿ. ಅದು ಬಿಟ್ರೆ ಕೈಯಿಂದ ಮಾಡೋ ಅಂದ್ರೆ ನನಗೇನು ಅವಶ್ಯಕತೆ ಇಲ್ಲ. ಓಕೆ, ನಾವು ನಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ಮಾಡಿದೀವಿ ಪ್ರಾಮಾಣಿಕವಾಗಿ. ಇನ್ನು ಮುಂದೆ ಯಾರಾದ್ರೂ ಬೇಕಾದ್ರೆ ಮಾಡ್ಕೊಳ್ಬಹುದು, ಮಾಡಿದ್ರೆ ಬಂದ್ಬೇಕಾರೆ ನಾವು ಪ್ರೊಟೆಕ್ಷನ್ ಕೂತ್ಕೊಂತೀವಿ. ಇಷ್ಟು ಹೇಳ್ತಾ ನನ್ನ 2 ಮಾತುಗಳನ್ನ ದರ್ಶನ್ ಪರವಾಗಿ ನಿಲ್ಲಿಸ್ತೀನಿ. ಓಕೆ, ಆಮೇಲೆ ನಿಮ್ಮ ಹಣೆ ಬರೋಕ್ಕೆ 3 ತಿಂಗಳಾಯ್ತು, ಯಾರು ಕೂಡ ಪ್ರೊಟೆಸ್ಟ್ ಮಾಡಿಲ್ಲ. ಕಾನೂನನ್ನ ಕೈಲಿ ಹಿಡ್ಕೊಂಡು ನೀವ್ ಯಾರು ಮಾಡಿಲ್ಲ. ಈಗ ಮಾಡ್ತೀವಿ ಅಂತಂದ್ರೆ ಯಾವನೋ ಬತ್ತೀವಿ ಅಂತಾರೆ ಅಷ್ಟೇ ಹೊರತು, ಅಲ್ಲಿ ಆರ್ಗನೈಸ್ಗೆ ಜವಾಬ್ದಾರಿ ಯಾರು ತಗೊಂಡಲ್ಲ. ಜವಾಬ್ದಾರಿ ತಗೊಂಡ್ರೆ ನಾನೇ ತಗೊಳ್ಬೇಕು. ನಾಳೆ ಒಂದು 5 ಲಕ್ಷ ಜನ ಬಂದಲ್ಲಿ ನಿಂತ್ಕೊಂಡ್ರೆ 5 ಲಕ್ಷ ಜನಕ್ಕೆ ಮ್ಯಾನೇಜ್ಮೆಂಟ್ ಮಾಡಕ್ಕೆ ಮ್ಯಾನ್ ಪವರು, ಹಣ, ಕುಡಿಯಕ್ಕೆ ನೀರು, ಮಾಧ್ಯಮ ಬರ್ತದೆ, ಎಲ್ಲ ಮೇಂಟೈನ್ ಮಾಡ್ಬೇಕಲ್ಲ. ಮೇಂಟೈನ್ ಮಾಡೋ ಕೆಪಾಸಿಟಿ ಇದ್ರೆ ಮಾಡ್ಬೇಕು. ಅನೌನ್ಸ್ ಮಾಡಿದ್ವಿ, ಜನ ಜಾಸ್ತಿ ಯಾರೆ, ಅದನ್ನ ಆರ್ಗನೈಸ್ ಮಾಡಕ್ಕೆ ಮ್ಯಾನ್ ಪವರು, ಹಣ ಬೇಕಾಗಿದೆ. ಬರ್ಲಿ, ಮಾಡೋಣ. ಮುನಿ ಜೈಲಿನ ಒಳಗಡೆ, ದರ್ಶನ್ ಜೈಲಿನ ಹೊರಕ್ಕೆ. ಮುನಿ ಕೇಸ್ ಮೇಲೆ ಕೇಸ್ ಹಾಕ್ಸ್ಕೊಂತವನೆ. ದರ್ಶನ ಮೋಸ್ಟ್ಲಿ ತಾನು ಮಾಡಿದಿರೋ ತಪ್ಪಿಗೆ ಹೊರಗಡೆ ಬರ್ತಾನೆ ಅಂತ ಹೇಳ್ತೀನಿ. ಮುನಿನ ಎಕ್ಸ್ಪೋಸ್ ಮಾಡಿದ್ ನಾನೇ, ಬಟ್ ಆದ್ರೆ ಸಾಥ್ ಕೊಟ್ಟಿದ್ದು ಕರ್ನಾಟಕದ CM ಅಂತ ಎರಡೇ ಮಾತೇ ಇಲ್ಲ. ಎಂಟೈರ್ ಎಪಿಸೋಡ್ ಅನ್ನ CM ಮತ್ತೆ ಅವರ ಟೀಮ್ ಮಾನಿಟರ್ ಮಾಡ್ತಾ ಇದ್ರು ಅನ್ನೋದು ಕೂಡ ನಂಗೆ ಗೊತ್ತಿದೆ. CM ವಾಸ್ ಮಾನಿಟರಿಂಗ್ ವಾಟ್ ವಾಸ್ ಹ್ಯಾಪನಿಂಗ್ ವಿತ್ MLA ಮುನ್ರತ್ನ ಜೊತೆ ಏನಾಗ್ತಾ ಇದೆ ಅಂತ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇದ್ದಿದ್ದು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯನವರು ಜೊತೆಲಿ ಅವರ ಟೀಮು, ನನಗೆ ಗೊತ್ತಿದೆ. ಓಕೆ, ಏನೋ ಥ್ಯಾಂಕ್ಸ್ CM, ಇವರ ಲವ್ಲಿ CM, ಇವರ ಲವ್ ಟು CM. ಐ ರಿಯಲಿ ನಮ್ಮ ಅಡ್ಮೈರ್ ಮಾಡ್ತೀವಿ. ಇಂಥ CM ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ. ಬಲೆ ಹಾಕರೆ ಹಂಟ್ ಮಾಡಿದ್ರೆ ಕ್ಯಾಚ್ ಮಾಡಿದ್ರೆ ನಮ್ಮ CM. ನಾವು ಬಲೆ ಹಾಕ್ರಿ ನಮ್ಮ CM ಆ ಬಲೆಯಿಂದ ಎಳ್ಕೊಂಡು ಜೈಲಿಗೆ ಹಾಕರು. ಇಟ್ಸ್ ಇನ್ ದ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್. ಅದ್ರಲ್ಲಿ ಪೊಲಿಟಿಕ್ಸ್ ಅಂತೂ ಏನೂ ಇಲ್ಲ. ನಾಳೆ ನಾನ್ ತಪ್ಪು ಮಾಡಿದ್ರು ಕೂಡ ಅದೇ ಕ್ರಮನೇ ತಗೊಳ್ಬೇಕು. ನಾನ್ ಮಾಡಲ್ಲ, ಅದು ಬೇರೆ ವಿಚಾರ. ಬಟ್ ನಾವ್ ಹೇಳಿದಂದೆ ಕಾನೂನು ಮುಂದೆ ಎಲ್ಲರೂ ಒಂದೇ. ಆರ್ಟಿಕಲ್ 14 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇಸ್ equality before law, and CM Siddaramaiah stands with that Article 14 and he has showed the power of Article 14. Salam, Dr. Baba Saheb Ambedkar ಗೆ ಒಂದು ಸಲಾಂ.
ಹಿಂದುಳಿದ ನಾಯಕರಲ್ಲಿ ಸಿದ್ದರಾಮಯ್ಯ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ದೇವರು ಅವ್ರಿಗೆ ಆಶೀರ್ವಾದ ಮಾಡಲಿ ಅನ್ನೋದು ನಮ್ಮ ಒಂದು